ಹೋಗ್ ನೋಡಿದ್ರೆ ಬಾಳೆಹಣ್ಣು ಇಲ್ಲ, ಮತ್ತೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಎಲ್ಲ ಗಿಡದಲ್ಲೇ ಬಿಟ್ಟಿದ್ವಿ, ಅದನ್ನು ಇಲ್ಲ. ಯಾರೋ ಬಂದು ಕಿತ್ಕೊಂಡು ಹೋಗ್ಬಿಟ್ಟ ಅಜ್ಜಿ. ಬಾ ಸಕ್ಕರೆ ತಂದ್ರಿ ಅಂಗಡಿಗೆ ಹೋಗಿ, ಆಯ್ತಾ? ಇಲ್ಲೇ ಇರಿ. ಈ ಹಣ್ಣೆಲ್ಲ ನೋಡಿದ್ರೆ ನಮ್ಮ ಮೇಲೆ ಡೌಟ್ ಬರುತ್ತೆ ಕಣೋ. ಓ ಸಕ್ಕರೆನಾ? ಸಕ್ಕರೆ ಈಗಷ್ಟೇ ಖಾಲಿ ಆಯ್ತು ಅಜ್ಜಿ. ಅಜ್ಜಿ ಹತ್ರ ಹೋಗಿ ಇವ್ರು ಈ ತರ ಕಳ್ರು ಅಜ್ಜಿ, ಇವರೇ ನಮ್ಮ ಮನೆಯಿಂದ ತರಕಾರಿ ಹಣ್ಣೆಲ್ಲ ಕಿತ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಅಜ್ಜಿ ಹೇಳ್ತಾರೆ ನೀವು ನೋಡಿದ್ರಾ ಅಂತ ಅಂದ್ಬಿಟ್ಟು, ಗೊತ್ತಾ? ಅಚ್ಚು ನಿದ್ರೆ ಮಾಡ್ಬಿಟ್ಟ? ಆಹಾ ಇಲ್ಲ ಮೀನಾ, ಯಾಕೆ ನಿನಗೆ ನಿದ್ರೆ ಬರ್ಲಿಲ್ವಾ? ಇಲ್ಲ ಅಚ್ಚು, ನನಗೆ ನಿದ್ರೆನೇ ಬರ್ತಾ ಇಲ್ಲ. ನನಗೂ ಅಷ್ಟೇ ನಿದ್ರೆನೇ ಬರ್ತಾ ಇಲ್ಲ ಮೀನಾ. ನಂಗೆಲ್ಲಿ ನಿದ್ರೆ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಾ ಇದೆ. ಇವಳು ನನ್ ಕಿವಿ ಹತ್ರನೇ ಬಂದು ಅಂತ ಅಂದ್ಬಿಟ್ಟು ಆಕಳಿಗೆ ಬಿಡ್ತಾ ಇದ್ದಾಳೆ. ಮೀನಾ ನಿದ್ರೆ ಮಾಡ್ಬಿಟ್ಟಾ? ಆಹಾ ಇಲ್ಲ ಅಚ್ಚು, ನಿನಗೆ ಯಾಕೆ ನಿದ್ರೆ ಬರ್ತಾ ಇಲ್ಲ? ಆ ಕಳ್ಳರನ್ನ ಹೆಂಗ್ ಹಿಡಿಯೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಿದ್ರೆನೇ ಬರ್ತಾ ಇಲ್ಲ ಮೀನಾ. ಹೌದಾ ಅಚ್ಚು, ನನ್ಗೂ ಅದೇ ಯೋಚನೆ ಆಗ್ಬಿಟ್ಟಿದೆ. ಅವರೇ ಕಳ್ಳರು ಅಂತ ಗೊತ್ತಾಗಿ ಈಗ ನಾವು ಅಜ್ಜಿ ಹತ್ರ ಹೇಳಕ್ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಆ ಲಿಲ್ಲಿ ನಿದ್ರೆ ಮಾಡ್ಬಿಟ್ಲಾ? ಲಿಲ್ಲಿನಾ? ಅವಳು ಗುಳ್ಳೆ ನರಿ ತರ ಆಕಳಿಗೆ ಬಿಟ್ಟು ನಿದ್ರೆ ಮಾಡ್ತಾ ಇದ್ದಾಳೆ ಗೊರಟೆ ಹೊಡಿತಾ. ಹೌದಾ? ಹೌದು. ಅಲ್ಲ ಮೀನಾ, ನಿಂಗೇನಾದ್ರೂ ಐಡಿಯಾ ಇದೆಯಾ ಅವ್ರನ್ನ ಹೆಂಗ್ ಹಿಡಿಯೋದು ಅಂತ? ಚಾಚಾ ನನ್ಗೆ ಯಾವ್ದು ಐಡಿಯಾ ಇಲ್ಲ ಅಚ್ಚು. ಅವ್ರನ್ನ ಹೆಂಗಾದ್ರೂ ಮಾಡಿ ಅಜ್ಜಿ ಹತ್ರ ಅವರೇ ಕಳ್ಳರು ಅಂತ ಹೇಳ್ಬೇಕು ಅಂತ ಅನಿಸ್ತಾನೆ ಇದೆ ಅಷ್ಟೇ. ಅವ್ರನ್ನ ಹೆಂಗ್ ಹಿಡಿಯೋದು ಅಂತ ನನ್ಗೊಂಚೂರು ಪ್ಲಾನೇ ಬರ್ತಾ ಇಲ್ಲ. ಸರಿ ಬಿಡು, ನೀನ್ ನಿದ್ರೆ ಮಾಡು. ನಾನು ಇವತ್ತು ರಾತ್ರಿ ಯೋಚನೆ ಮಾಡಿ ನಾಳೆ ಹೆಂಗಾದ್ರೂ ಮಾಡಿ ಅವರನ್ನ ಹಿಡಿಯೋದಕ್ಕೆ ಪ್ಲಾನ್ ಮಾಡ್ತೀನಿ. ಅಚ್ಚು ಸುಮ್ಮನೆ ಯಾಕೆ ನಿದ್ರೆ ಕೆಡಿಸ್ಕೊಳ್ತೀಯ? ನಿದ್ರೆ ಮಾಡು, ಅವರನ್ನ ಹಿಡಿಯೋದನ್ನ ಆಮೇಲೆ ನೋಡೋಣ. ಅವ್ರು ಹೆಂಗಾದ್ರೂ ಮಾಡಿ ಸಿಗ್ತಾರೆ, ನನ್ಗೆ ಹಂಗೆ ಅನಿಸ್ತಾ ಇದೆ. ಸರಿ ಆಯ್ತು, ಗುಡ್ ನೈಟ್. ಗುಡ್ ನೈಟ್ ಅಚ್ಚು. ಏನ್ ಮಾಡೋಣ? ತಲೆನೇ ಕೆಟ್ಟೋದಂಗಾಗ್ತಾ ಇದೆ. ಬೆಳಗ್ಗೆನೇ ಆಗ್ತಾ ಬಂದ್ಬಿಡ್ತು, ನಿದ್ರೆನೇ ಬರ್ಲಿಲ್ಲ ನಂಗೆ. ನಿದ್ರೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಐಡಿಯಾ ಆದ್ರೂ ಬರ್ಬೋದಾಗಿತ್ತ. ಐಡಿಯಾನು ಬರ್ಲಿಲ್ಲ. ಹೆಂಗ್ ನಾನು ಅವರನ್ನ ಹಿಡಿಯೋದು? ಏನ್ ಮಾಡೋಣ? ಏನ್ ಮಾಡೋಣ? ಅಯ್ಯೋ ಅಜ್ಜಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಸರಿ ನಾ ಹೋಗಿ ಕೆಲಸ ಮಾಡೋಣ, ಆಮೇಲೆ ಅಜ್ಜಿ ಎದ್ದು ಬರ್ಲಿ. ಅಚ್ಚು ನೀನು ಎದ್ಬಿಟ್ಟಾ? ಬಾ ಕೆಲಸ ಮಾಡೋಣ. ಅಜ್ಜಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಚ್ಚು. ಯಾರು ನಿದ್ರೆ ಮಾಡಿದ್ರು ಎದ್ದೊಳಕ್ಕೆ? ನಾನು ನಿದ್ರೆನೇ ಮಾಡಲಿಲ್ಲ, ನನಗೆ ನಿದ್ರೆನೇ ಬರ್ಲಿಲ್ಲ ಗೊತ್ತಾ? ಏನು ನಿದ್ರೆನೇ ಮಾಡ್ಲಿಲ್ವಾ? ಅಚ್ಚು ನೀನ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ಯಾ ನಿನ್ನೆ ವಿಷಯ, ಅದಕ್ಕೆ ನಿನಗೆ ನಿದ್ರೆನೇ ಬರ್ಲಿಲ್ಲ. ಸರಿ ಬಾ, ಬಂದು ಮುಖ ತೊಳೆದು ಅಜ್ಜಿ ಏನಾದ್ರು ಮಾಡ್ಕೊಟ್ರು ಅಂದ್ರೆ ತಿನ್ಬಿಟ್ಟು ಸ್ವಲ್ಪ ನಿದ್ರೆ ಮಾಡು. ಈ ತರ ನಿದ್ರೆ ಮಾಡದೆ ಇದ್ರೆ ಆರೋಗ್ಯ ಹಾಳಾಗ್ಬಿಡತ್ತೆ. ಬಾ ಎದ್ದೋಗೋಣ. ಸರಿ ನೀನ್ ಹೋಗು, ನಾನ್ ಬರ್ತೀನಿ. ನಾನಿಲ್ಲಿ ರಾತ್ರಿ ಇಡೀ ನಿದ್ರೆ ಬರ್ದೆ ಅವಸ್ಥೆ ಪಡ್ತಾ ಇದ್ದೀನಿ, ನೀನ್ ಚೆನ್ನಾಗಿ ಮಲ್ಕೊಂಡು ನಿದ್ರೆ ಮಾಡ್ತಾ ಇದೀಯಾ? ಯಾರ್ ನನ್ನನ್ನ ಒದ್ದಿದ್ದು ಅಂತ ಚೆನ್ನಾಗ್ ಗೊತ್ತು. ತಡಿ ಬಂದೆ. ಲಿಲ್ಲಿ ಏನಿದು ಇಷ್ಟು ಲೇಟಾಗಿ ಬರ್ತಾ ಇದೀಯಾ? ಹೋ ಗಾಡ್, ಇಂಥ ಪ್ಲೇಸಿಗೆಲ್ಲ ಬೇಗ ಎದ್ದು ಬರ್ಬೇಕು. ನೀನು ನನ್ನ ಹಿಂಗಡಿ ಬರೋದು ನನಗೆ ತುಂಬಾ ಖುಷಿಯಾಗಿದೆ ಗೊತ್ತುಂಟಾ? ಹೌದೌದು, ಇಂಥ ಸಮಾಜ ಸೇವೆಗೆ ನಿಮ್ಮಂತಾರೆ ಮುಂದೆ ಬರ್ಬೇಕು ಅಲ್ಲ ಜೂಲಿ? ಹೇ ಯು ಅಚ್ಚು, ನಾನೇನಾದ್ರು ನಿನಗೆ ಹೇಳಿದ್ನಾ? ನಾನು ಲಿಲ್ಲಿಗೆ ಹೇಳ್ತಾ ಇರೋದು, ನೀನ್ ಸುಮ್ಕೆ ಇರು. ಇದೇನು ಎಲೆಕ್ಷನ್ ವೋಟ್ ಹಾಕದ ಇಲ್ಲ ರೇಷನ್ ಅಂಗಡಿ ಕ್ಯೂ ನಿಲ್ಲದ? ಬೇಗ ಬಂದು ನಿಲ್ಲದಿಕ್ಕೆ ಯಾವಾಗ ಬರುತ್ತೋ ಆವಾಗ ತಾನೇ ನಿಲ್ಲಕ್ಕಾಗತ್ತೆ. ಬಾಯಿ ಮುಚ್ಕೊಂಡು ಆಗ ಕೆಲಸ ನೋಡು. ಯೋ ಬ್ಲಡಿ ಅಚ್ಚು, ಈಗ ನೋಡು ನೀನು ಇಷ್ಟು ಲೇಟಾಗಿ ಎದ್ದು ಬಂದಿದ್ಯಲ್ಲ, ನನಗಿಂತ ಹಿಂದೆನೇ ಇದೆಯಾ ನೋಡು. ಅರ್ಜೆಂಟ್ ಆಗುವಾಗ ನಿನಗೆ ಗೊತ್ತಾಗುತ್ತೆ ಕಷ್ಟ
ನಾವು ಇಷ್ಟು ಬೇಗ ಬಂದು ನಿಂತ್ಕೊಂಡಿರೋದು. ನಿನ್ ತರ ಲೇಟ್ ಆಗಿ ಬಂದಿದ್ರೆ ನಾನು ನಿನ್ ಹಿಂದೆ ನಿಲ್ತಾ ಇದ್ದೆ. ಈಗ ನೀನು ನನ್ನ ಹಿಂದೆ ನಿಲ್ತಾ ಇದ್ಯಾ? ಏ ಶ್ರೀದೇವಿ, ನಾವೆಲ್ಲ ಬೆಳಗ್ಗೆನೆ ಎದ್ದು ಹೋಗಾಯ್ತು. ನೀನೇ ಈಗ ಲೇಟ್ ಆಗಿ ಎದ್ದು ಬಂದಿರೋದು. ಏ ಗೋಬೆ, ಇಲ್ಲಿ ಆಗ್ಲೇ ಅಷ್ಟೇ ನೀನು ಟಾಯ್ಲೆಟ್ ಬಂದಲ್ಲ, ಮತ್ತೆ ಆಗಿ ನಿಂತ್ಕೊಂಡಿದ್ಯಾ? ನೆನ್ನೆ ಡ್ರ್ಯಾಗನ್ ಫ್ರೂಟ್ ಜಾಸ್ತಿ ತಿನ್ಬಿಟ್ಟೆ ಅಚ್ಚು, ಅದಕ್ಕೆ ಒಂಥರ ಹೊಟ್ಟೆ ಎಲ್ಲ ನೋವ್ತಾ ಇದೆ. ಬಂದು ಲೈನಲ್ಲಿ ಇಟ್ಕೊಂಡಿದೀನಿ. ಲಿಮಿಟ್ ಆಗಿ ತಿಂದ್ರೆ ಈ ತರ ಎಲ್ಲ ಇರುತ್ತಾ? ಸರಿ, ಯಾರದು ಒಳಗಡೆ ಇರೋದು? ಚುಮ್ಮಿ ಅಕ್ಕ. ಚುಮ್ಮಿನಾ? ಹಾ, ಇನ್ನು ಅವಳು ಬಂದಂಗೆ ನೀವೆಲ್ಲ ಒಳಗೆ ಹೋದಂಗೆ. ಅಚ್ಚು, ಏನಚ್ಚು ಇನ್ನು ಸಪ್ಪಗೆ ಇದೆಯಾ? ಸಪ್ಪಗಿಲ್ದೆ ಏನ್ ಮಾಡೋದು ಮೀನಾ? ನನ್ಗಂತೂ ರಾತ್ರಿ ಇಡೀ ನಿದ್ರೆ ಬರ್ಲಿಲ್ಲ. ಅವರಿಬ್ಬರನ್ನ ಹೆಂಗಾದ್ರೂ ಮಾಡಿ ಹಿಡಿಬೇಕು. ಹೆಂಗೆ ಅಂತ ಐಡಿಯಾನೇ ಬರ್ತಾ ಇಲ್ಲ. ಅಚ್ಚು, ನನ್ಗನ್ಸತ್ತೆ ಸುಮ್ನೆ ಅವರನ್ನ ಹಿಡಿಯೋದಿಕ್ ಬದಲು ಅಜ್ಜಿ ಹತ್ರ ಅವರೇ ಕಳ್ಳರು ಅಂತ ಹೇಳ್ಬಿಡೋಣ. ಅಜ್ಜಿಗೆ ಗೊತ್ತಾಯ್ತು ಅಂದ್ರೆ ಸ್ವಲ್ಪ ಹುಷಾರಾಗಿರ್ತಾರಲ್ಲ. ಅಜ್ಜಿ ಹತ್ರ ಹೇಳಣ್ಣ. ಬೇಡ ಮೀನಾ. ಇಲ್ಲ ಅಚ್ಚು, ಅಜ್ಜಿ ಹತ್ರ ಹೇಳೋಣ. ಇನ್ನೊಂದು 4-5 ದಿನದಲ್ಲಿ ನಾವು ಊರಿಗೆ ಹೋಗ್ಬಿಡ್ತೀವಿ. ಅಜ್ಜಿ ಮಾತ್ರ ಇರೋದು. ಅವರೆಲ್ಲ ಬಂದು ಈ ತರ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರೆ ಪಾಪ ಅಜ್ಜಿಗೆ ಎಷ್ಟು ಲಾಸ್ ಆಗತ್ತಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಒಂದ್ ಮಾತು ಹೇಳ್ಬಿಡೋಣ. ಈ 4-5 ದಿನದಲ್ಲಿ ಅವರನ್ನ ಹಿಡಿಯಕ್ಕಂತೂ ಸಾಧ್ಯನೇ ಇಲ್ಲ. 4-5 ದಿನ ಅಷ್ಟೇ ಇರೋದಾ? ಹೌದು, 4-5 ದಿನದಲ್ಲಿ ನಾವು ಮನೆಗೆ ಹೋಗ್ಬಿಡ್ತೀವಿ. ಪಾಪ ಅಜ್ಜಿಗೆ. ಸರಿ ಆಯ್ತು ಮೀನಾ, ಬಾ ಹೋಗಿ ಹೇಳೋಣ ಅಜ್ಜಿ ಹತ್ರ. ಮಕ್ಳ, ಇನ್ನು ಇಬ್ರು ಮಕ್ಳು ಎಲ್ಲೋದ್ರು? ಅಜ್ಜಿ ಆ ತೋಟದ ಕಡೆ ಹೋದ್ರು. ಹೌದೇನ್ರಪ್ಪ? ಅಜ್ಜಿ ಅಜ್ಜಿ, ನಾನೊಂದು ವಿಷಯ ಹೇಳ್ತೀನಿ, ನೀವು ಅದು ಕೇಳ್ತೀರಾ? ಏನ್ ವಿಷಯ ಕಣಪ್ಪ? ತೋಟದಲ್ಲಿ ತರಕಾರಿ ಎಲ್ಲ ಬಂದಿದಾವ? ಹಣ್ಣೆಲ್ಲ ಬಿಟ್ಟಿದಾವ? ಅಜ್ಜಿ ಅದೆಲ್ಲ ಇದಾವೆ. ಆದ್ರೆ ಒಂದ್ ವಿಷಯ ಏನ್ ಗೊತ್ತಾ? ನಾವು ನಿನ್ನೆ ಅಂಗಡಿಗೆ ಹೋಗೋಗ್ಲೇ ನಮಗೆ ಈ ವಿಷಯ ಗೊತ್ತಾಗಿದ್ದು. ಏನ್ ವಿಷಯ ಕಣಪ್ಪ? ಅಜ್ಜಿ, ನಮ್ಮ ಮನೇಲಿರೋಂತ ತರಕಾರಿಗಳು ಹಣ್ಣೆಲ್ಲ ಯಾರು ಕಿತ್ಕೊಂಡೋದ್ರು ಅಂತ ನಿಮಗೆ ಗೊತ್ತಾ? ಅದೇ ಯಾರಂತ ಗೊತ್ತಿಲ್ವಲ್ಲ ಕಣಪ್ಪ. ನನ್ಗೆ ಹೆಂಗ್ ಗೊತ್ತು ಯಾರು ಕಿತ್ಕೊಂಡೋದ್ರು ಏನೋ, ಬಿಡು. ಅಜ್ಜಿ, ಆ ತರಕಾರಿ ಹಣ್ಣೆಲ್ಲ ಯಾರು ಕಿತ್ಕೊಂಡೋದ್ರು ಅಂತ ನಮಗೆ ಗೊತ್ತು. ಗೊತ್ತಾ? ಹೌದು, ನಮಗೆ ಗೊತ್ತು ಅಜ್ಜಿ. ನಿನ್ನೆ ನಾವು ಯಾರಂತ ಕಂಡಿಡ್ಬಿಟ್ವಿ. ಯಾರು ಗೊತ್ತಾ? ನಮ್ಮೂರಲ್ಲಿ ಚೈನಾ ಅಂಗಡಿ ಇಟ್ಕೊಂಡಿದ್ದಲ್ಲ, ಚೈನಾ ಅಜ್ಜಿ ಅವರೇ. ಅವರು ಮತ್ತೆ ಆ ಮೊಮ್ಮಗ ಇಬ್ರು ಸೇರ್ಕೊಂಡೆ ನಮ್ಮ ಮನೆಯಲ್ಲಿ ಇರುವಂತ ತರಕಾರಿ ಹಣ್ಣೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರೋದು ಅಜ್ಜಿ. ಪುಟ್ಟ, ಅವರೆಲ್ಲ ಅಂತವರೆಲ್ಲ ಕಣಪ್ಪ. ಹಾ, ನಿನ್ಗೆ ಯಾರು ಈ ತರ ಎಲ್ಲ ಹೇಳಿದ್ದು? ಅವ ಅಜ್ಜಿ ತುಂಬಾ ಒಳ್ಳೆಯವರು. ಅವರನ್ನು ಹೋಗಿ ಈ ತರ ಹೇಳ್ತಾ ಇದೀಯಾ? ಆ ಮೊಮ್ಮಗನು ತುಂಬಾ ಒಳ್ಳೆ ಹುಡುಗ ಕಣಪ್ಪ. ಈ ತರ ಎಲ್ಲ ಹೇಳ್ತಾ ಇರ್ಬೇಡ. ಊರಲ್ಲಿ ಯಾರಾದ್ರೂ ಕಿವಿಗ್ ಬಿತ್ತು ಅಂದ್ರೆ ಜಗಳಕ್ ಬಂದ್ಬಿಡ್ತಾರೆ ಕಣೋ ನಮ್ಮ ಹತ್ರ. ಈ ಊರಲ್ಲಿ ಇರೋರು ಯಾರು ಈ ತರ ಕಳ್ತನ ಎಲ್ಲ ಮಾಡಲ್ಲ. ನಂಗೆ ಕಳ್ತನ ಮಾಡಕ್ಕೂ ಯಾರಿಗೂ ಗೊತ್ತಿಲ್ಲ ಕಣಪ್ಪ. ಬೇಕಂದ್ರೆ 2 ತರಕಾರಿ ಕೊಡಿ ಅಂತ ಕೇಳಿ ತಗೊಂಡೋಗ್ಬಿಡ್ತಾರೆ. ಈ ತರ ಕಳ್ತನ ಮಾಡ್ಬೇಕಂತ ಏನಿದೆ ಹೇಳಿ ನೋಡೋಣ. ನೀನು ಯಾರನ್ನೋ ನೋಡ್ಬಿಟ್ಟು ಹಿಂಗ್ ಅನ್ಕೊಂಡಿದ್ಯಾ ಅಂತ. ಇಲ್ಲಿ ಕಳ್ತನ ಮಾಡ್ಕೊಂಡೋದವರು ಈ ಊರ್ನವರೇ ಇರಲ್ಲ, ಬೇರೆ ಎಲ್ಲಿಂದನೋ ಬಂದಿದ್ದಾರೆ ಕಣಪ್ಪ. ಸುಮ್ಕೆ ಇರು. ಯಾರತ್ರನೂ ಈ ವಿಷಯದ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಅಚ್ಚು, ಸರಿಯಾಗಿ ಅಜ್ಜಿ ಹತ್ರ ಉಗಿಸ್ಕೊಂಡ? ನಿನಗೆ ಬೇರೆ ಕೆಲಸನೇ ಇಲ್ಲ, ಯಾರಾದ್ರೂ ಮೇಲೆ ಏನಾದ್ರೂ ದೂರ ಹೇಳ್ತಾನೆ ಇರೋದು. ಗಾಡ್, ಅಚ್ಚು ನೀನ್ ಯಾಕೆ ಈ ತರ ಎಲ್ಲ ಹೇಳ್ತಾ ಇದ್ಯಾ? ಸುಮ್ನೆ ಈಗ ಅಜ್ಜಿ ಹತ್ರ ಉಗಿಸ್ಕೊಂಡ್ಬಿಟ್ಟಲ್ಲ. ವೆರಿ ಬ್ಯಾಡ್. ಅಚ್ಚು, ಯಾಕೆ ನೀನ್ ಈ ತರ ಮಾಡ್ದೆ? ಸುಮ್ನೆ ಇರಕ್ಕಾಗಲ್ವಾ? ಅಜ್ಜಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತು. ಆದ್ರೆ ಏನ್ ಮಾಡೋದು, ಸುಮ್ನೆ 2 ಮಾತು ಹೇಳ್ಬಿಟ್ಟು ಹೋಗ್ಬಿಟ್ಟಷ್ಟೇ. ಇದೇ ಬೇರೆಯವರಾಗಿದ್ರೆ ಕಪಾಳ ಬಾರಿಸ್ತಾ ಇದ್ರು. ಯಾಕಾದ್ರೂ ಹಿಂಗ್ ಮಾಡ್ತೀಯ ಏನೋ ನೀನು? ಅನು ಅಕ್ಕ, ಅಚ್ಚನ ಬೈಬೇಡಿ. ಅಚ್ಚು ಸುಳ್ಳು ಹೇಳಿಲ್ಲ, ನಿಜಾನೇ ಹೇಳಿದ್ದು. ನಾವು ನಿನ್ನೆ 3 ಜನನ ನೋಡಿದ್ವಿ. ಅವ್ರ ಅಂಗಡಿಯಲ್ಲಿ ಬಾಳೆಹಣ್ಣು, ಡ್ರ್ಯಾಗನ್ ಫ್ರೂಟ್ ಎಲ್ಲ ಇಟ್ಟಿದ್ರು. ಅದು ನಮ್ ತೋಟದಿಂದ ತಗೊಂಡೋಗಿದ್ದೆ. ನಾವು ಕಣ್ಣಾರೆ ನೋಡಿದಕ್ಕೆ ಹೇಳ್ತಾ ಇದೀವಿ. ನೀವ್ ಯಾಕೆ ಯಾರು ನಂಬ್ತಾ ಇಲ್ಲ? ಅಯ್ಯೋ ಮೀನಾ, ನೀವ್ಯಾಕೆ ಆತರ ಅನ್ಕೊಳ್ತೀರಾ? ಒಂದ್ ವೇಳೆ ಅವ್ರು ಮಾರ್ಕೆಟ್ ಇಂದ ತಂದಿರ್ಬೋದೇನೋ. ಈ ತರ ಎಲ್ಲ ಹೋಗಿ ಹೇಳಿದ್ರೆ ಜಗಳ ಬರಲ್ವಾ? ಅದಕ್ಕೆ ಅಜ್ಜಿ ಸಿಟ್ಟಾಗಿ ಈ ತರ ಹೇಳ್ತಾ ಹೋಗಿರೋದು. ಸುಮ್ಕಿರಿ, ಇನ್ಮೇಲೆ ಇದ್ರ ಬಗ್ಗೆ ಯಾರತ್ರನೂ ಮಾತಾಡ್ಬೇಡಿ. ಅದು ಇಲ್ದಂಗೆ ಆ ಚೈನಾ ಅಜ್ಜಿನೂ ಅವ್ರ ಮೊಮ್ಮಗಲ್ಲ ತುಂಬಾ ಒಳ್ಳೆಯವರು ಗೊತ್ತಾ? ನಾನೊಂದ್ಸಲ ಅಂಗಡಿಗೆ ಹೋದಾಗ ಅವ್ರು ನನಗೆ ಒಂದ್ ತಿಂಡಿ ಕೊಟ್ರು ಮನೇಲಿ ಮಾಡಿದ್ದು. ಗೊತ್ತಾ ಯಾರು ಕೊಡ್ತಾರೆ ಆತರ ಅಲ್ಲ? ಆ ಹುಡುಗನು ಒಳ್ಳೆ ಹುಡುಗ. ಸುಮ್ಕಿರಿ. ಅವರು ಇವಳಿಗೊಂದು ತಿಂಡಿ ಕೊಟ್ಟಂತೆ ಮನೇಲಿ ಮಾಡಿದ್ದು, ಅದನ್ನ ತಿನ್ಬಿಟ್ಟು ಅವರಿಗೆ ವಿಶ್ವಾಸ ತೋರಿಸ್ತಾ ಇದ್ದಾಳೆ. ನಾನ್ ಹೇಳೋದು ಯಾರು ನಂಬ್ತಾನೆ ಇಲ್ಲ. ತಿಂಡಿ ಬುರ್ಕಿ. ಅಚ್ಚು, ಸರಿ ಅಳ್ಬೇಡ, ಸುಮ್ನೆ ಇರು. ಏನಾದ್ರೂ ಐಡಿಯಾ ಮಾಡೋಣ ಬಾ. ಏನ್ ಐಡಿಯಾ ಮಾಡೋದು ಗೂಬೆ? ಅಜ್ಜಿ ಈ ತರ ಉಗ್ಬಿಟ್ಟು ಹೋಗ್ತಾ ಇದಾರೆ. ನೀವಿಬ್ರು ನೋಡ್ದೆ ಅಂತ ಹೇಳದ್ ಬಿಟ್ಬಿಟ್ಟು ಸುಮ್ನೆ ನಿಂತ್ಕೊಂಡಿದ್ದೀರಾ. ನನಗ್ ಮಾತ್ರ ಬೈಬಿಟ್ಟು ಹೋಗ್ಬಿಟ್ರು
ಐಡಿಯಾ ಬಂದಿದೆ, ಬಾ ಹೋಗೋಣ. ಏನ್ ಐಡಿಯಾ ಮೀನಾ? ಅವರು ತರಕಾರಿ ಖಾಲಿ ಆಯ್ತು ಅಂದ್ರೆ ಖಂಡಿತ ಇಲ್ಲಿ ಬಂದೇ ಬರ್ಬೇಕಲ್ಲ ಅಚ್ಚು. ಅವರನ್ನ ನಾವು ಕಾಯ್ತಾ ಇದ್ದು ಹಿಡಿಯೋಣ, ಏನಂತೀಯ? ಅಯ್ಯೋ ಮೀನಾ, ಅಜ್ಜಿ ಒಂದೇ ಕಡೆ ತರಕಾರಿ ಹಾಕಿದ್ದಾರೆ, ಅಲ್ಲಿ ಬಂದು ಅವ್ರು ತೆಗಿತಾರೆ ಅಂದ್ರೆ ಕಾಯ್ತಾ ಇದ್ದು ಹಿಡಿಬಹುದು. ಆದ್ರೆ ಅಜ್ಜಿ ಮನೆ ಸುತ್ತ ತರಕಾರಿ ಹಾಕಿದ್ದಾರೆ, ಅವರು ಯಾವ ಕಡೆಯಿಂದ ಬಂದು ತೆಗಿತಾರೆ ಅಂತ ಯಾರಿಗ್ ಗೊತ್ತು? ಹೆಂಗ್ ಕಂಡಿಡಿಯೋದು ಹೇಳಿ ನೋಡೋಣ. ಒಂದ್ಸಲ ಹೊರಗಡೆ ಬಂದು ನೋಡು, ಹೆಂಗಿದೆ ಅಂತ ಗೊತ್ತಾಗತ್ತೆ. ಯಾವ ಕಡೆಯಿಂದ ಬರ್ತಾರಂತ ಯಾರಿಗೂ ಗೊತ್ತಿರಲ್ಲ. ಏನ್ ಮಾಡೋಣ? ಏನ್ ಮಾಡೋದಂತ ಒಂಚೂರು ಗೊತ್ತಾಗ್ತಾನೆ ಇಲ್ಲ. ಏನಚ್ಚು, ಏನಾದ್ರೂ ಐಡಿಯಾ ಸಿಕ್ತಾ? ಹೌದು, ನನ್ಗೆ ಒಳ್ಳೆ ಸೂಪರ್ ಐಡಿಯಾ ಸಿಕ್ಕಿದೆ ನೋಡು. ಈ ಪ್ಲಾನ್ ಮಾತ್ರ ವರ್ಕೌಟ್ ಆಯ್ತು ಅಂದ್ರೆ ಖಂಡಿತ ಅವ್ರು ಸಿಗ್ತಾರೆ. ಏನ್ ಐಡಿಯಾ ಅಚ್ಚು? ಈಗ ಹೇಳಿದ್ರೆ ನಿನಗೆ ಇಂಟ್ರೆಸ್ಟ್ ಇರಲ್ಲ. ತಡಿ ನೋಡ್ ನಾನು ಏನ್ ಮಾಡ್ತೀನಿ ಅಂತ. ಫಸ್ಟ್ ಈಗ ನನ್ನೊಟ್ಟಿಗೆ ಬನ್ನಿ. ಏನ್ ಪ್ಲಾನ್ ಮಾಡಿದಾಳೋ ಗೊತ್ತಿಲ್ಲ. ಸರಿ ಬಾ ಹೋಗೋಣ. ಹಿಂದೆ ಬಾ ಅಂತ ಹೇಳೋಗಿದ್ದಾಳೆ, ಹೋಗ್ಲಿಲ್ಲ ಅಂದ್ರೆ ಸಿಕ್ ಮಾಡ್ಕೊಳ್ತಾಳೆ. ಅಜ್ಜಿ, ನಾನು ಆಗ್ಲೇ ಮಾತಾಡಿದ್ದಕ್ಕೆ ಸಾರಿ. ನನ್ಗೆ ಹಂಗ ಅನ್ನಿಸ್ತು, ಅದಕ್ಕೆ ನಾನು ಆ ತರ ಹೇಳ್ದೆ. ಸರಿ ಇರ್ಲಿ ಬಿಡು ಪುಟ್ಟ, ಯಾರೋ ಮಾಡಿ ತಪ್ಪಿಗೆ ಯಾರ ಮೇಲೂ ಅಪರಾಧನ ಹೇಳ್ಬಾರ್ದು, ಅದಕ್ಕೆ ನನ್ಗೆ ಆ ತರ ಸಿಕ್ ಬಂದ್ಬಿಡ್ತು. ಸರಿ ಇರ್ಲಿ ಬಿಡು. ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಹೊರಗೋಗಿ ಆಟ ಆಡ್ತಾ ಇರಿ, ನಾನು ಅಡಿಗೆ ಮಾಡ್ಬೇಕು. ಅಜ್ಜಿ ಏನ್ ಗೊತ್ತಾ, ಯಾರ್ಯಾರೋ ಬಂದು ನಮ್ ತೋಟದಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ನೆ ನಮಗ್ ಲಾಸ್ ತಾನೆ. ಯಾಕೆ ಇಷ್ಟೊಂದು ತರಕಾರಿನೂ ಸುಮ್ನೆ ಗಿಡದಲ್ಲಿ ಹಂಗೆ ಬಿಟ್ಟು ಹಾಳಾಗಿ ಎಲ್ಲ ಕೆಳಗಡೆ ಉದುರ್ತಾ ಇದೆ. ನಾನೊಂದು ಐಡಿಯಾ ಕೊಡ್ಲಾ? ಏನ್ ಐಡಿಯಾ ಪುಟ್ಟ? ಅಜ್ಜಿ ಏನ್ ಗೊತ್ತಾ, ತೋಟದಲ್ಲಿರುವಂತ ತರಕಾರಿ ಎಲ್ಲ ಬೆಳೆದಿರೋದನ್ನ ಕಿತ್ಕೊಂಡು ಹೋಗಿ ನಾವು ಸಂತೆಯಲ್ಲಿ ಯಾಕೆ ಮಾರಬಾರ್ದು? ಹಣ್ಣನ್ನು ಹಂಗೆ ಕಿತ್ಕೊಂಡು ಹೋಗಿ ಸಂತೆಯಲ್ಲಿ ಯಾಕೆ ಮಾರಬಾರ್ದು? ಮಾರಿದ್ರೆ ನಮಗೆ ದುಡ್ಡು ಸಿಗತ್ತಲ್ವಾ? ಈ ತರ ಬಂದು ಕಳ್ತನ ಮಾಡೋರಿಗೆ ತರಕಾರಿಗಳು ಸಿಗಲ್ವಲ್ಲ? ನೀನ್ ಹೇಳ್ತಾ ಇರೋದು ಒಳ್ಳೆ ಕೆಲ್ಸಾನೇ, ಆದ್ರೆ ಯಾರು ಮಾಡ್ತಾರೆ ಕಣಪ್ಪ? ನನ್ಗೆಲ್ಲ ಸಂತೆವರೆಗೂ ನಡ್ಕೊಂಡೋಗಿ ಈ ತರಕಾರಿನ ಎತ್ಕೊಂಡೋಗಿ ಮಾರಕ್ಕಲ್ಲ ಆಗಲ್ಲ ಕಣಪ್ಪ. ಅಕ್ಕಪಕ್ಕದವ್ರು ಬಂದು ನಾಕ್ ತರಕಾರಿ ಬೇಕು ಅಂತ ತಗೊಂಡೋಗ್ತಾರೆ ಅಷ್ಟೇ. ನಾನ್ ಯಾರ ಹತ್ರನು ದುಡ್ಡು ತಗೊಂಡು ತರಕಾರಿ ಕೊಡಲ್ಲ ಕಣಪ್ಪ. ಅಜ್ಜಿ ನೀವ್ ಮಾಡ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ನಾವು ತಗೊಂಡೋಗಿ ಆ ತರಕಾರಿ ಹಣ್ಣೆಲ್ಲ ಮಾರ್ಕೊಂಡ್ಬಿಟ್ಟು ದುಡ್ಡು ತಗೊಂಡ್ಬರ್ತೀವಿ. ಯಾಕೆ ಪುಟ್ಟ ಈ ತರ ಎಲ್ಲ ಯೋಚನೆ ಬರ್ತಾ ಇದೆ ನಿಮ್ಗೆ? ಅಜ್ಜಿಗೆ ತರಕಾರಿ ವ್ಯಾಪಾರ ಮಾಡಿ ಬರೋ ದುಡ್ಡಲ್ಲೇ ತಿನ್ಬೇಕು ಅಂತಲ್ಲ ಏನಿಲ್ಲ ಕಣಪ್ಪ. ನನಗ್ ಬೇಕಾಗಿ ದುಡ್ಡಿದಾವೆ, ಮತ್ತೆ ಬೆಳ್ಕೊಂಡ್ ತಿನ್ನಕ್ಕೆ ತರಕಾರಿಗಳಿದಾವೆ, ಇಷ್ಟೇ ಸಾಕು. ನೀನ್ ಯಾಕೆ ಕಷ್ಟಪಡ್ತೀಯಾ? ಇನ್ 4-5 ದಿನದಲ್ಲಿ ಊರಿಗೆ ಹೋಗೋದ್ ಬೇರೆ. ಈಗ ತಗೊಂಡೋಗಿ ನೀನ್ ಮಾರಿದ್ರೇನು ಮತ್ತೆ ಬರೋ ದಿನಗಳಲ್ಲ ಆ ತರಕಾರಿಗಳು ಹಂಗೆ ಇರ್ತಾವೆ. ಯಾರು ತಗೊಂಡೋಗಿ ಮಾರ್ತಾರೆ? ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ